ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಚುನಾವಣಾಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜನ್ನು ಹೆಚ್ಚು ಮಾಡಲಿಕ್ಕೆ ಅಧಿಕಾರಿಗಳು ಪಣವನ್ನು ತೊಟ್ಟಿರುವಂಥದ್ದು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 15ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ವಿಭಿನ್ನವಾಗಿ ಸಿಂಗಾರ ಮಾಡಿ ಮತಜಾಗೃತಿ ಮಾಡುವ ಮೂಲಕ ಮತದಾರರನ್ನು ಸೆಳೆಯಲಿಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅಂಬಲಪಾಡಿಯಲ್ಲಿ ದೈವದಾಣಿ, ಹಳ್ಳಿಯ ಬಾವಿ ಜೊತೆಗೆ ಹಸು ಕರು ಕೊಟ್ಟಿಗೆ, ಗುತ್ತಿನ ಅರಮನೆಯನ್ನು ಮತಗಟ್ಟೆಯಲ್ಲಿ ನಿರ್ಮಾಣ ಮಾಡಿದ್ದು ಇಡೀ ಶಾಲೆಯ ಚಿತ್ರಣ ಬದಲಾಗಿ ಒಂದು ವಿಭಿನ್ನ ಪ್ರಯತ್ನವನ್ನು ಮಾಡಿರುವಂಥದ್ದು. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ದೀಪಕ್ ಜೈನ್ ಒಂದು ವಾಕ್ಥ್ರೋವನ್ನು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಬರಕೊಂಡಿದೆ. ಕಳೆದ ಬಾರಿ ವೋಟಿಂಗ್ ಪರ್ಸೆಂಟೇಜ್ 75% ದಾಖಲಾಗಿತ್ತು. ಈ ಬಾರಿ ಅದನ್ನು 80% ಮೀರಿ ನಿಲ್ದಾಣಗಳಲ್ಲಿ ಬಸ್ ಸಂಖ್ಯೆ ಹೆಚ್ಚಾಗಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಸದ್ಯ ಈ ಪ್ರಮಾಣದ ನೂಕುನುಗ್ಗಾಟ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ರಿ, ಬರುವಂತ 1-2 ಬಸ್ಸನ್ನೇ ಜನ ಮುಗಿಬಿದ್ದು ಹತ್ತಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ನಾಳೆ ಮತದಾನ ಇದೆ. ಮತದಾನಕ್ಕಾಗಿ ಊರಿಗೆ ಹೋಗುವಂತವರ ಸಂಖ್ಯೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ಚುನಾವಣೆಯ ಕಾರ್ಯ ನಿಮಿತ್ತ ಬಸ್ಗಳ ಬಳಕೆಯನ್ನು ಸಹ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1700 ಸರ್ಕಾರಿ ಬಸ್ಗಳ ಬಳಕೆ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಪ್ರತಿನಿತ್ಯ ಸಿಗ್ತಾ ಇದ್ದ ರೀತಿಯಲ್ಲಿ ಬಸ್ ಸಿಗದೇ ಇರುವಂತ ಕಾರಣಕ್ಕಾಗಿ ಬಂದಂತ ಪ್ರಯಾಣಿಕರು ಊರುಗಳಿಗೆ ಹೋಗ್ಬೇಕಿರುವಂತವರು ಪರದಾಟವನ್ನ ಮಾಡುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಬೆಂಗಳೂರಿನಿಂದ ಸ್ಯಾಟಲೈಟ್ ಮುಖಾಂತರವಾಗಿ ಚಾಮರಾಜನಗರ, ಮೈಸೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆ, ಮಡಿಕೇರಿ ಈ ಭಾಗಗಳಿಗೆ ಹೋಗುವಂಥವ್ರು, ಮದ್ದೂರು, ಮಡಿಕೇರಿ, ಮಂಡ್ಯ, ರಾಮನಗರ ಭಾಗಗಳಿಗೆ ಹೋಗುವಂಥವ್ರು ಪರದಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಸ್ಗಳು ಬಂದರೆ ಸಾಕಪ್ಪ ಅಂತೇಳಿ ಮುಗಿಬಿದ್ದು ಬಸ್ನ ಒಳಭಾಗಗಳಿಗೆ ಎತ್ತುವಂಥ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಯಾವುದೇ ಬಸ್ ಬಂದರೂ ಸಹ ದೂರ ಇದ್ರೂ ಸಹ ಪರವಾಗಿಲ್ಲ, ನಾವು ನಿಂತ್ಕೊಂಡೇ ಪ್ರಯಾಣವನ್ನು ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಸಂಜೆ ಆಗ್ತಾ ಈ ಸಂಖ್ಯೆ ಅಂದರೆ ಬರ್ತಾ ಇರುವಂಥವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು. ನೀವು ಯಾವುದೇ ಬಸ್ಸನ್ನು ನೋಡಿ, ಕೇವಲ ಇದೊಂದು ಬಸ್ ಅಂತಲ್ಲ, ನೀವು ಯಾವುದೇ ಬಸ್ಸನ್ನು ನೋಡಿದ್ರೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಬರುವಂಥವರ ಸಂಖ್ಯೆ ಹೆಚ್ಚಾಗಿದೆ. ನಾಳೆ ನಾವು ಮತದಾನವನ್ನು ಮಾಡಬೇಕು ಅನ್ನುವಂಥ ಒಂದಷ್ಟು ನಿರ್ಧಾರಗಳೊಂದಿಗೆ ಜನ ಮುಂದೆ ಬರ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಜನ ಹೆಚ್ಚಾಗಿದ್ದಾರೆ. ಹೋಗುವಂಥ ಬಸ್ಗಳೇನಿವೆ ಅವು ಸಂಪೂರ್ಣವಾಗಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ಪರಿಸ್ಥಿತಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇದೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ನಿಂತು ಅದನ್ನು ಬಂದಂಥ ಬಸ್ಗಳೇನಿದೆ ಅವನ್ನ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಲ್ಲಿ ಪ್ರಯಾಣಿಕರು ಯಾವ ಭಾಗಗಳಿಗೆ ಹೆಚ್ಚು ಹೋಗಬೇಕು ಆ ಭಾಗಗಳಿಗೆ ನಿಂತು ಸ್ಥಳದಲ್ಲೇ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಸದ್ಯ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಬಟ್ ಆದರೂ ಕೂಡ ಬರುವಂಥವರ ಸಂಖ್ಯೆ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿರುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ಪರಿಸ್ಥಿತಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕೆಲ ಪ್ರಯಾಣಿಕರು ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಹೇಗೆ ಎಲ್ಲವನ್ನೂ ಸಹ ಕೇಳ್ತೇನೆ. ಸರ್, ಎಷ್ಟು